ಬೆಳಗಾವಿಯ 2A ಮೀಸಲಾತಿ ವಿಚಾರವಾಗಿ ಪಂಚಮಸಾಲಿಗಳ ಹೋರಾಟ ಇವತ್ತು ಆರಂಭಗೊಂಡಿದೆ. ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವ ಜಯಮೃತ್ಯುಂಜಯ ಶ್ರೀಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಂಚಮಸಾಲಿ ಪ್ರತಿಭಟನಾಕಾರನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇವರೆಲ್ಲರೂ ಕೂಡ ಸುವರ್ಣಸೌಧದತ್ತ ಹೆಜ್ಜೆ ಆಗ್ತಾ ಇದ್ದಂತಹ ಸಂದರ್ಭ. ಅಲ್ಲಿ ಹೋಗಿ ಪ್ರತಿಭಟನಾ ಆಕ್ರೋಶ ಭುಗಿಲೇಳೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಪೊಲೀಸರು ಮಾರ್ಗ ಮಧ್ಯದಲ್ಲಿ ಅವರನ್ನ ತಡೆದಿರುವಂತಹ ವಿಚಾರವನ್ನ ಗಮನಿಸ್ತಾ ಇದ್ರಿ. ಈ ವಿಷಯವಾಗಿ ಈ ಹಿಂದೆ ನಡ್ಕೊಂಡಂತಹ ಬಗ್ಗೆ ಶ್ರೀಗಳು ನಿನ್ನೆ ಕೂಡ ಮಾತನಾಡಿದ್ರು. ಲಿಂಗಾಯತರ ವಿಷಯದಲ್ಲಿ ಯಾವ ರೀತಿಯಾದಂತಹ ನಡವಳಿಕೆಯನ್ನ ರಾಜ್ಯ ಸರ್ಕಾರ ತೋರಿಸಿದೆ ಅಂತ. ಈಗ ಅದರ ವಿರುದ್ಧವಾಗಿ ಇವತ್ತು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಗೆ ಇಳಿದಿದ್ರು. ಅದೇ ಮಾರ್ಗವಾಗಿ ಅವರು ಸಾಕ್ತಾ ಇದ್ರು, ಸುವರ್ಣಸೌಧದ ಮುಂಭಾಗ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ. ಆದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಶ್ರೀಗಳ ಆದಿಯಾಗಿ ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜಕಾರಣ ಬಿಡ್ಲಾಕು ಸಿದ್ಧ. ನಾನು ನನ್ನ ಸಮಾಜಕ್ಕಾಗಿ ಸರ್ವ ತ್ಯಾಗ ಮಾಡಲಿಕ್ಕೆ ನಾವು ಇಬ್ಬರು ಗಂಡ ಹೆಂಡತಿ ಸಿದ್ಧ. ಇಬ್ಬರು ಗಂಡ ಹೆಂಡತಿನ ನಾಪತ್ತಾಗ್ಯಾರ. ಒಬ್ಬರು ಶಾಮನೂರು ಕಂಪ್ನ್ಯಾಗ ಹೋಗ್ಯಾರ, ಇನ್ನೊಬ್ಬ ಟಿಪ್ಪು ಸುಲ್ತಾನ್ ಕಂಪ್ನ್ಯಾಗ ಹೋಗ್ಯಾರ. ಇಟ್ಟಾಗಿತ್ತು. ಇದು ಮುಂದುವರಿದೆ. ನಾವೇನು ಅಸಂವಿಧಾನಿಕವಾಗಿ ಕೇಳಿಲ್ಲ. ನೀವು ಮುಸ್ಲಿಮರಿಗೆ ಹೆಂಗೆ ಕೊಟ್ರಪ್ಪ? ಅವ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಸಂವಿಧಾನದಾಗ ಅದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಕೊಟ್ಟಿರಲ್ಲ, ಅದು ತೆಗೀರಿ. ನಮ್ದು ಹೆಂಗೆ ಸಂವಿಧಾನ ಆಗ್ತದೆ? ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದಾಯಗಳು ಬಡವರು ಅದಾರ, ಇವತ್ತು ಅವ್ರು ಕೇಳೋದು ತಪ್ಪ. ಅದಕ್ಕೆ ನಾವು ಕೇಳಕತ್ತೀವಿ. ಅದನ್ನು ನೀವು ಹತ್ತಿಕ್ಕೂ ಕೆಲಸ ಮಾಡ್ಲಕತ್ತೀರಿ. ನೋಡ್ರಿ, ಭಯ ಇದೆ. ಇವ್ರಿಗೇನು ಭಯ ಆಗಿಬಿಟ್ಟದಂದ್ರೆ ಎಲ್ಲಿ ನೇಪಾಳದಂಗೆ ಸಿದ್ದರಾಮಯ್ಯನವ್ರನ್ನ ಹೆಲಿಕಾಪ್ಟರ್ನ ಎತ್ಕೊಂಡು ಹೋಯ್ದು